ಜಪಾನ್ನಿಂದ ಭಾರತಕ್ಕೆ ಸ್ಮೈಲ್ಸ್ ಮುಖಾಂತರ ದುಡ್ಡು ಕಳಿಸೋದು ಈಗ ಮತ್ತಷ್ಟು ಸುಲಭ ಆಗಿದೆ. ಇದಕ್ಕೆ ನಿಮಗೆ ಯಾವುದೇ ಜಪಾನ್ ಬ್ಯಾಂಕ್ ಅಕೌಂಟ್ ಅವಶ್ಯಕತೆ ಇಲ್ಲ. ಸ್ಮೈಲ್ಸ್ ಕಾರ್ಡ್ ಒಂದಿದ್ರೆ ಸಾಕು. ಈ ಸ್ಮೈಲ್ಸ್ ಕಾರ್ಡ್ ಅಂದ್ರೆ ಏನು, ಹೇಗೆ ಆರ್ಡರ್ ಮಾಡೋದು ನೋಡೋಣ ಬನ್ನಿ. ಯೂಶಲಿ ಸ್ಮೈಲ್ಸ್ ಕಾರ್ಡ್ ಅಲ್ಲಿ ನಿಮಗೆ 2 ಟೈಪ್ಸ್ ಬರುತ್ತೆ. ಸ್ಮೈಲ್ಸ್ ಪ್ರೀಮಿಯಂ ವಾಲೆಟ್ ಕಾರ್ಡ್ ಹಾಗೆ ಸ್ಮೈಲ್ಸ್ ಪ್ರೀಮಿಯಂ ರೆಮಿಟ್ ಕಾರ್ಡ್ ಅಂತ ಹೇಳಿ. ಸೊ ಈ ಸ್ಮೈಲ್ಸ್ ಪ್ರೀಮಿಯಂ ವಾಲೆಟ್ ಕಾರ್ಡ್ ಏನಂದ್ರೆ ಇಂಡಿಯಾದಲ್ಲಿ ಒಬ್ರಿಗಿನ್ನ ಜಾಸ್ತಿ ಬೆನಿಫಿಷಿಯರೀಸ್ ನಿಮ್ಗೆ ಇದ್ರೆ ಈ ಕಾರ್ಡ್ ನ ಚೂಸ್ ಮಾಡಬಹುದು. ಈ ಕಾರ್ಡ್ ಯೂಸ್ ಮಾಡಿಕೊಂಡು ಜಪಾನ್ ಪೋಸ್ಟ್ ಬ್ಯಾಂಕ್ ಎಟಿಎಂ, ಲಾಸನ್ ಬ್ಯಾಂಕ್ ಎಟಿಎಂ ಅಥವಾ 7-Eleven ಬ್ಯಾಂಕ್ ಎಟಿಎಂ ಗಳಲ್ಲಿ ದುಡ್ಡನ್ನ ಡೆಪಾಸಿಟ್ ಮಾಡಿದ್ರೆ ಅಮೌಂಟ್ ಡೈರೆಕ್ಟ್ ಆಗಿ ನಿಮ್ ಸ್ಮೈಲ್ಸ್ ಅಕೌಂಟ್ಗೆ ಹೋಗುತ್ತೆ. ಆಮೇಲೆ ನಿಮ್ ಸ್ಮೈಲ್ಸ್ ಆಪ್ ಮೂಲಕ ನೀವು ನಿಮಗೆ ಯಾವಾಗ ಬೇಕೋ ಆವಾಗ ನಿಮ್ ದುಡ್ಡನ್ನ ರೆಮಿಟ್ ಮಾಡಬಹುದು. ಇನ್ನೊಂದು ಕಾರ್ಡ್ ನಾನು ಹೇಳಿದಾಗೆ ಈ ಸ್ಮೈಲ್ಸ್ ಪ್ರೀಮಿಯಂ ರೆಮಿಟ್ ಕಾರ್ಡ್ ಅಂತ ಹೇಳಿ ಇಂಡಿಯಾದಲ್ಲಿ ಒಬ್ಬರೇ ಬೆನಿಫಿಷಿಯರಿ ನಿಮಗೆ ಇದ್ರೆ ರೆಗ್ಯುಲರ್ ಆಗಿ ಅವ್ರಿಗೆ ನೀವು ಅಮೌಂಟ್ ನ ಕಳಿಸ್ತಾ ಇದ್ರೆ ನೀವು ಈ ಕಾರ್ಡ್ ನ ಚೂಸ್ ಮಾಡೋದು ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಕಾರ್ಡ್ ನ ಜಪಾನ್ ಪೋಸ್ಟ್ ಎಟಿಎಂ ಗೆ ಹಾಕಿ ದುಡ್ಡು ಡೆಪಾಸಿಟ್ ಮಾಡಿದ್ರೆ ಆಟೋಮೆಟಿಕಲಿ ಡೈರೆಕ್ಟ್ಲಿ ನೀವು ಡೆಸಿಗ್ನೇಟೆಡ್ ಬೆನಿಫಿಷಿಯರಿಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ಎರಡು ಕಾರ್ಡ್ ಗಳನ್ನ ನೀವು ಫ್ರೀ ಆಗಿ ಆರ್ಡರ್ ಮಾಡಬಹುದು. ಹೇಗೆ ಆರ್ಡರ್ ಮಾಡೋದಂದ್ರೆ ಸಿಂಪಲ್ ಆಗಿ ಸ್ಮೈಲ್ಸ್ ಆಪ್ ಗೆ ಹೋಗಿ ಅಲ್ಲಿ ಮೆನುನ ಕ್ಲಿಕ್ ಮಾಡಿ ಸೊ ವ್ಯಾಲಿಡ್ ಕಾರ್ಡ್ ಅಥವಾ ಪ್ರೀಮಿಯಂ ಕಾರ್ಡ್ ಯಾವ್ದು ಬೇಕೋ ನಿಮಗೆ ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಿ. ಜಸ್ಟ್ 1 ವೀಕ್ ಅಲ್ಲಿ ನಿಮ್ಮ ಅಡ್ರೆಸ್ಗೆ ನಿಮ್ ಕಾರ್ಡು ಡೆಲಿವರಿ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ಮೈಲ್ಸ್ ಕಾರ್ಡ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸ್ಮೈಲ್ಸ್ ಕಾರ್ಡ್ ಮೂಲಕ ಈಗ ನಿಮ್ಮವರಿಗೆ ದುಡ್ಡು ಕಳಿಸೋದು ಸ್ಮೈಲ್ಸ್ ಮುಖಾಂತರ ಇನ್ನಷ್ಟು ಈಸಿ ಆಗಿದೆ. ಸೊ ಮತ್ತೆ ತಡ, ಬೇಗ ನಿಮ್ ಸ್ಮೈಲ್ಸ್ ಆಪ್ ಗೆ ಹೋಗಿ ನಿಮ್ಮ ಸ್ಮೈಲ್ಸ್ ಕಾರ್ಡ್ ಅನ್ನ ಈಗಲೇ ಆರ್ಡರ್ ಮಾಡ್ಕೊಳ್ಳಿ.